ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀ ಗೊತ್ತಾ ನೀನು? ನಿಮ್ಗೆ ಮಾನ ಮರ್ಯಾದೆ ವಿರೋಧ ಪಕ್ಷದ ನಾಯಕರೇ ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೇನ್ರಿ? ಮಾನ ಮರ್ಯಾದೆ ಎಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ನಿನ್ಗೆ ಮಾನ ಮರ್ಯಾದೆ ಆಯ್ತಾ? ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ನಿಮಗೆ ಮಾನ ಮರ್ಯಾದೆ ಎಲ್ಲ ಅಯೋಗ್ಯ. ನಿನ್ ಯೋಗ್ಯತೆ ಬೆಂಕಿ ಹಾಕ. ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಅವನ ನನ್ನ ವಿಚಾರ ಕೇಳಕ್ಕೆ ನಿನ್ಗೆ ಮಾನ ಮರ್ಯಾದೆ ಆಯ್ತಾ? ಮಾನ ಮರ್ಯಾದೆ ಇದ್ರೆ ನಿಮಗೆ ಇವೆಲ್ಲ ಕೂಗಕ್ಕಲ್ಲ. ನಿಂದೇನ್ ಕೂಗ್ತಾ ಇದೆಯಾ ಅದು ಕೂಗು. ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಇವತ್ತು ವಿಧಾನಸಭೆಯಲ್ಲಿ ಬಹುಶಃ ಒಂದು ರೀತಿ ನಾಚಿಕೆಗೇಡು ಅಂತ ಹೇಳ್ತೀನಿ ನಾನು. ಯಾವುದೇ ಸದಸ್ಯರು ಅದು ವಿರೋಧ ಪಕ್ಷದಲ್ಲಿದ್ದು ಕೂಡ ಈ ರೀತಿ ನಡ್ಕೊಳ್ಳುವಂಥದ್ದು. ಇವತ್ತು ಶಿವಲಿಂಗೇಗೌಡರು ಜೀರಾಮ್ ಜಿ ವಿರೋಧಿಸಿ ಏನೀಗಾಗಲೇ ನಿರ್ಣಯವನ್ನು ಮಂಡನೆ ಮಾಡಲಾಗಿದೆ, ಅದರ ಮೇಲೆ ಮಾತನಾಡ್ತಾ ಇದ್ರು. ಹಾಗೆ ಮಾತನಾಡುವಾಗ ಅವ್ರನ್ನ ಹೀಯಾಳಿಸಿದಂಥ ಪರಿ, ಅವ್ರನ್ನ ಹಾಸ್ಯ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಅಪಹಾಸ್ಯ ಮಾಡಿದ ಪರಿ. ನೋಡಿ, ನಾನು ಮಧ್ಯ ಅವರ ಮಾತಿನ ಒಂದೊಂದು ಬಿಟ್ನ ಹಾಕ್ತಾ ಹೋಗ್ತೀನಿ. ಯಾವ ರೀತಿ ಇತ್ತು ಬಿಜೆಪಿಯ ಕೆಲ ಶಾಸಕರ ವರ್ತನೆ, ಹಾಗೂ ಅದಕ್ಕೆ ಪ್ರತಿಯಾಗಿ ಶಿವಲಿಂಗೇಗೌಡರು. ನೋಡಿ, ಶಿವಲಿಂಗೇಗೌಡರಿಗೂ ಕೂಡ ಒಂದು ರೀತಿ ತಾಳ್ಮೆ ಗೆಡಿಸಬೇಕು ಅಂತಾನೆ ಮಾಡಿದ್ರು. ಯಾವ ಲೆವೆಲ್ಗೆ ಅಂದರೆ ಶಿವಲಿಂಗೇಗೌಡರನ್ನೇ ವೈಯಕ್ತಿಕವಾಗಿ ಭ್ರಷ್ಟ ಕಾಂಗ್ರೆಸ್ಗೆ ನೀವು ಬೆಂಬಲ ಕೊಡ್ತಾ ಇದ್ದೀರಿ, ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದೀರಿ, ನೀವು JDSಗೆ ಮೋಸ ಮಾಡಿ ಹೋಗಿದ್ದೀರಿ, ಇವೆಲ್ಲ ಯಾರು ಹೇಳ್ತಾ ಇರೋದು? ಬಿಜೆಪಿಯವರು. ಹಾಗೆ ಕೊಬ್ಬರಿ ಬೆಲೆಗಾಗಿ ಶಿವಲಿಂಗೇಗೌಡರು ನಿರಂತರವಾಗಿ ಯಾವಾಗಲೂ ಕೂಡ ಸದನದಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಆ ವಿಚಾರ ಅವ್ರಿಗೆ ಗೊತ್ತಲ್ಲ, ಅದನ್ನಿಟ್ಕೊಂಡು ಕೊಬ್ಬರಿ ಬೆಳೆಗಾರರಿಗೆ ಮೋಸ ಮಾಡಿದಂಥ ಶಿವಲಿಂಗೇಗೌಡರಿಗೆ ಧಿಕ್ಕಾರ ಅಂತ ಕೂಗೋದು. ಅಂದರೆ ಶಿವಲಿಂಗೇಗೌಡರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಸಹಜವಾಗಿ ಶಿವಲಿಂಗೇಗೌಡರು ತಾಳ್ಮೆಗೆಟ್ಟರು. ಅದೇ ಕಾರಣಕ್ಕಾಗಿ ಹೀಗೆ ಅವರು ಬಿಜೆಪಿ ಶಾಸಕರ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ಮಾಡಿದ್ರು. ಅವರು ಕೂಡ ಒಂದು ರೀತಿ ಎಷ್ಟರ ಮಟ್ಟಿಗೆ ಸಹನೆ ಕಳ್ಕೊಂಡ್ರು ಅಂದರೆ, ಬಹಳ ಏಕವಚನದಲ್ಲಿ ನಿಮ್ಮಪ್ಪ ಹಾಗೆ ಹೀಗೆ ಅಂತಲಿ ಮನೆಯವ್ರನ್ನೆಲ್ಲ ಹೇಳ್ತಂದು ಅವರು ಬಾಯಿಗೆ ಬಂದಂಗೆ ಬೈದರು. ಅಂದರೆ ಬಿಜೆಪಿ ನಾಯಕರ ವರ್ತನೆಯೂ ಅದೇ ರೀತಿ ಇತ್ತು, ಅದಕ್ಕೆ ಪ್ರತಿಯಾಗಿ ಶಿವಲಿಂಗೇಗೌಡರ ಪ್ರತಿಕ್ರಿಯೆಯೂ ಅದೇ ರೀತಿ ಇತ್ತು. ಅಂದರೆ ಇಂತಹ ಒಂದು ಹಂತಕ್ಕೆ ಹೋಗಬಾರ್ದಿತ್ತು ವಿಧಾನಸಭೆ ಕಲಾಪ ಸದನ. ಈ ಹಂತಕ್ಕೆ ಹೋಗಿದ್ದು ನಾವಂತೂ ಯಾವಾಗಲೂ ನೋಡಿರಲಿಲ್ಲ. ತೀರಾ ಈ ಮಟ್ಟಕ್ಕೆ ಇಳಿದು ವೈಯಕ್ತಿಕ ತೇಜೋವಧೆಗಿಳಿಯೋದು, ಅದಕ್ಕೆ ಪ್ರತಿಯಾಗಿ ಇವರು ಈ ರೀತಿ ಏಕವಚನದಲ್ಲಿ ಕುಟುಂಬದವ್ರನ್ನೆಲ್ಲ ಎಳೆದು, ಅಂದರೆ ಪತ್ನಿಯ ಹೆಸರನ್ನು ಎಳೆತಂದು ಮಾತನಾಡಿದ್ರು. ಅವಿನಾಶ್ ಜಾಧವ್ ನೋಡಿ, ಅವ್ರ ತಂದೆಯವರು ಭಾಳ ರೆಸ್ಪೆಕ್ಟ್ಫುಲ್ ಪರ್ಸನ್. ಆದರೆ ಇವರು ಯಾವ ರೀತಿ ಬಯಸ್ಕೊಂಡ್ರು ಅಂದರೆ, ಇವತ್ತು ಅವರು ನೇರವಾಗಿ ವೈಯಕ್ತಿಕವಾಗಿ ಅವಿನಾಶ್ ಜಾಧವ್ ಹೆಸರನ್ನ ಹೇಳಿ, ನೀನು ನಿನ್ನ ಪತ್ನಿಯನ್ನ ತಹಶೀಲ್ದಾರ್ನ ಅಲ್ಲಿ ಬಿಟ್ಕೊಂಡು ದುಡ್ಡು ಮಾಡ್ತಾ ಇದೆಯಾ, ಲಂಚ ಹೊಡಿಸ್ತಾ ಇದೆಯಾ ಅನ್ನೋ ಮಾತೆಲ್ಲ ಹೇಳಿದ್ರು. ಹಾಗೆ ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀ ಗೊತ್ತಾ ನೀನು? ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ಅಲ್ಲಿ ನಿನ್ನ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ನೀನು ಅಯೋಗ್ಯ. ನೀನು ಹಾಗೆ ವೇದವ್ಯಾಸ ಕಾಮತ್ ಅವರು ಕೂಡ ನಿರಂತರವಾಗಿ ಯಾವಾಗಲೂ ಶಿವಲಿಂಗೇಗೌಡರ ಕಾಲು ಎಳಿತಾ ಇರ್ತಾರೆ. ಕಾಲು ಎಳೆಯೋದಕ್ಕೂ ಒಂದು ಮಿತಿ ಇರಬೇಕು. ಈ ಹಂತಕ್ಕೆ ಹೋಗ್ಬಿಟ್ರೆ ನೋಡಿ ಯಾವ ರೀತಿ ಬಯಸ್ಕೋಬೇಕಾಯ್ತು. ಅವರು ನೀವು ದೇವೇಗೌಡರು ಬೆನ್ನಿಗೆ ಚೂರಿ ಹಾಕಿದ್ರಿ, JDS ಬೆನ್ನಿಗೆ ಚೂರಿ ಹಾಕಿದ್ರಿ ಅಂತೆಲ್ಲ ಹೇಳಿದ್ರು. ಹಾಗೆ ಹೇಳಿದಾಗ ನಿಮ್ಮ ಅಪ್ಪ ಅನ್ನುವಂಥ ಮಾತನ್ನೆಲ್ಲ ಆಡಿದ್ರು. ಅಂದರೆ ಯಾವ ಹಂತಕ್ಕೆ ಹೋಯ್ತು ಅನ್ನೋದಕ್ಕೆ ಇದು ಸಾಕ್ಷಿ. ನೀವು ನೋಡಿ ಸದನದಲ್ಲಿ ಏನಾಯ್ತು ಅನ್ನೋದನ್ನ ನೋಡಿ. ಮಾನ ಮರ್ಯಾದಿಲ್ಲ ನಿಮಗೆ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ಈ ಬಿಜೆಪಿಯವರಿಗೆ. ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೇಗೌಡರಿಗೆ ಮರ್ಯಾದೆ ಐತೆ. ಯಾವನ ಒಬ್ಬನ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ. ನಿಮ್ಗೇನು ಏನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂದನು? ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು ಅಲ್ಲಿ. ಈ ರೀತಿಯಾಗಿ ಅಂದರೆ ತೀರಾ ಕೆಳ ಹಂತಕ್ಕೆ ಹೋಗಿ, ಕೀಳು ಮಟ್ಟಕ್ಕೆ ಹೋಗಿ ನಡೆದಂಥ ಒಂದು ಕಲಾಪ ಅಂತ ಹೇಳ್ಬೋದು. ಈವನ್ ನೋಡಿ, ಭಾಳ ಬೇಸರ ಆಗಿದ್ದು ನನಗೆ, ಸ್ಪೀಕರ್ ಕೂಡ ಇದನ್ನ ನೋಡ್ತಾ ನಗ್ತಾ ಕೂತ್ಬಿಟ್ರು. ವಿಜುವಲ್ಸ್ ಇದೆ, ನೀವು ನೋಡ್ತಾ ಇದ್ದೀರಿ. ಯಾಕೆ ಆ ರೀತಿ ಮಾಡಿದ್ರೋ ಗೊತ್ತಿಲ್ಲ. ಈವನ್ ಸ್ಪೀಕರ್ ಕೂಡ ಇದನ್ನ ಎಂಜಾಯ್ ಮಾಡ್ತಾ ಕೂತ್ಬಿಟ್ರೆ ಕಲಾಪದ ಗತಿ ಏನು, ಸದನದ ಗತಿ ಏನು, ಸದನದ ಗೌರವದ ಗತಿ ಏನು? ಶರಣ್ ಪ್ರಕಾಶ್ ಪಾಟೀಲ್ರು ಕೆಲವರೆಲ್ಲ ಕಾಂಗ್ರೆಸ್ನ ಸಚಿವರು ಇದನ್ನು ವಿರೋಧಿಸಿದ್ರು, ಹೀಗೆ ಮಾಡೋದು ಸರಿಯಲ್ಲ ಅಂತೇಳಿ. ಸ್ಟಿಲ್ ಇದು ನಡ್ಕೊಂತ ಹೋಯ್ತು. ನೋಡಿ ಏನು ನಡೀತು ಅನ್ನುವಂಥ ವಿಡಿಯೋನ ಪ್ಲೇ ಮಾಡ್ತೀನಿ, ಅದನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಯಾರು ಸರಿ ಯಾರು ತಪ್ಪು? ಯಾಕಂದರೆ ಶಿವಲಿಂಗೇಗೌಡರ ಮಾತು ಪೂರ್ತಿ ಕಾಣಿಸುತ್ತೆ. ಆದರೆ ಬಿಜೆಪಿಯ ನಾಯಕರು ಯಾರೆಲ್ಲ ಸದನದ ಬಾವಿಗಿಳಿದಿದ್ರು ಅವ್ರು ಮಾಡ್ತಾ ಇದ್ದಿದ್ದು ವಿಜುವಲ್ ಸಿಕ್ಕಿಲ್ಲ. ಆದರೆ ಪ್ರವೋಕ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೀವು ಗಮನಿಸಿ ನೋಡಿ, ಗಮನಿಸಿದ ನಂತರ ನೀವು ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಈಗ ವಿಡಿಯೋ ನೋಡಿ. ಮಾನ ಮರ್ಯಾದಿಲ್ಲ, ಮರ್ಯಾದೆ ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನ ನನ್ನ ವಿಚಾರ ಕೇಳಕ್ಕೆ ನಿನಗೆ ಮಾನ ಮರ್ಯಾದೆ ಆಯ್ತಾ?
ನಿನಗೆ ಮಾನ ಮರ್ಯಾದೆ ಐತೆ ನಿಂಗೆ? ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿಂದೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗಲೇ ಹೇಳಿದೀನಿ ನಾನು. ಏಯ್ ಥು, ನಿನ್ ಯೋಗ್ಯತೆಗೋಷ್ಟು ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತಿಲ್ಲಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ನಿಮ್ಮ ಅಪ್ಪಗಾಕಿದ್ದೆ ಚೂರಿಯ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಅವು ಲೇ RSS, ಲೇ RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಏಯ್ ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ದೀರಾ ಇಲ್ಲಿ? ಏಯ್ ಅಸೆಂಬ್ಲಿ ಮಾಡ್ಕೊಂಡಿದ್ದೀರಾ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನೀವು? ನಿಮಗೆ ಮಾನ ಮರ್ಯಾದೆ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರೇನ್ರಿ? ಏಯ್ ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದೀವಿ. ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ. ಕೋತಿ ತಿಮ್ಗಳಿವು. RSS ಅಲ್ಲಿ ಹಿಂಗೆ ಕೂಗಿ ಕೂಗಿ RSS ಹಾಳು ಮಾಡಿದಿರಿ ನೀವು. ನಿಮ್ಮ ಅಜ್ಜನ್ ಮಾಡಿದ್ದೆ. ಬಾಲ್ ಕೇಳು ಅರಸೀಕೆರೆಯಲ್ಲಿ. ಏಯ್ ಅರಸೀಕೆರೆಯಲ್ಲಿ ಬಾ ಕೇಳು. ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷರೇ ಅವ್ರಿಗೆ ನೋಡಿ, ಅವರು ಕೆಟ್ಟ ಕೆಲಸ ಮಾಡಿದವ್ರಿಗೆ ಹೇಳ್ತಾ ಇರ್ಬೇಕು. ಹಂಗೆ ಬಿಟ್ಕೊಂಡು ಹೋಗದ? ಅವ್ರಿಗೆ ಧರಣಿ ಮಾಡೋದು ಹಿಂಗ? ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ, ಇವಕ್ಕೆ ಬೆಲೆ ಇದೆಯಾ? ನಾಚಿಕೆ ಇದೆಯಾ ಇವ್ರಿಗೆ? ಮಾನ ಮರ್ಯಾದೆ ಯಾರು ಇಂಥ ಧರಣಿ ಮಾಡ್ತಾರ? ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು. ಏಯ್ ನೀನು ಕೇಳಿಲೆ, ನಿನ್ನ ಹೆಂಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದಿ ಗೊತ್ತಾ ನೀನು? ನಿನ್ನ ಹೆಂಡ್ತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ? ನಿನ್ನ ಹೆಂಡ್ತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ನೀನು ಅಯೋಗ್ಯ. ನೀನು ದುಡ್ಡು ಹೊಡೆದಿದ್ಯಾ ನೀನು? ಯಾರೇ ಹೇಳ್ಕೊಟ್ಟಾರ? ಅವರು ಅಶೋಕಣ್ಣ ಹೇಳ್ಕೊಟ್ಟಾರ ನಿಮ್ಗೆ? ಏಯ್ ಕೂಕ್ಯಾಳ ನಿಮ್ಮ ನಾಚಿಕೆ. ನಿಮಗೆ ಮಾನ ಮರ್ಯಾದೆ ಇದ್ರೆ ಸರಿ. ನಿಮ್ ಯೋಗ್ಯತೆ ಒಟ್ಟು ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಐತೆ ನಿಮ್ಗೆ? ಅಯೋಗ್ಯರಿಗೆ ನಿಮ್ಮಂತ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ. ನನ್ನ ಮೇಲೆ ಹಾಕಲೇ ಏನ್ ಮಾಡ್ತೀಯ? ಕಾನೂನ ರಾಜ್ಪಾಲರು ತಡೆ ಹಿಡಿದ್ರು, ಇಲ್ಲ ಅಂದ್ರೆ ನಿಮ್ಗೆಲ್ಲ ಗತಿ ಕಾಣಿಸ್ತದೆ. ಆ ರಾಜ್ಪಾಲರು ಜಾರಿ ಕೊಡ್ಬೇಕಾಯ್ತಾ ಕಾನೂನ? ಗೊತ್ತಾಗೋದು. ಮಾನ ಮರ್ಯಾದಿಲ್ಲ ನಿಮ್ಗೆ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ಈ ಬಿಜೆಪಿಯವರಿಗೆ. ಮಾನ್ಯ ಅಧ್ಯಕ್ಷರೇ, ನಿಮಗೆ ಮಾನ ಮರ್ಯಾದೆ ಐತೆ? ಯಾವನ ಒಬ್ಬನ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ. ನಿಮ್ಗೇನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂದನು? ವಿರೋಧ ಪಕ್ಷ ಲಾಯಕ ನೀವು? ವಿರೋಧ ಪಕ್ಷಕ್ಕೆ ಲಾಯಕಿದ್ದೀರಾ ನೀವು? ನೀನು ಕೆಟ್ಟ RSSನವ್ರಿಗೆ ಧಿಕ್ಕಾರ. ಎಲ್ಲ ಜನಕ್ಕೆ ಗೊತ್ತಾಗಲ್ಲ. ನೀವ್ ಹೆಂಗ ನಾಟಕ ಮಾಡ್ತಾ ಬಗ್ಗೆ ಏನಾದ್ರು ಮಾಡಿದ್ರೆ ಧರಣಿ ಮಾಡ್ಬೇಕು. ಆ ಕಡೆ ಯಾಕ್ರಿ ಹೋಗಿ ಮಾತಾಡ್ತೀರಾ? ಸ್ವಂತ ಧರಣಿ ಮಾಡಿದ್ಮೇಲೆ ಹೋಗಿ ಮಾತಾಡಕ್ಕೆ ಸ್ವ ಇಚ್ಛೆಯಿಂದ ಅಫಿಡವಿಟ್ ಕೊಟ್ಟಿದ್ದಾನೆ ಮಂತ್ರಿಗಳ ವಿರುದ್ಧ. ದೇವೇಗೌಡರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ ಹಣಕಾಸು ಆಯೋಗವನ್ನು ರಚನೆ